ರಾಜ್ಯದ ಅನೇಕ ಕಡೆಗಳಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರ ಅಂತಂದ್ರೆ ಈ ನಾಯಿ ದಾಳಿ ಮಾಡ್ತಾ ಇರುವಂತ ವಿಚಾರ. ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ದಾಳಿಗಳಾಗ್ತಾ ಇದೆ. ಕೋಲಾರದಲ್ಲೂ ಅಂಥದ್ದೇ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದೆ. ಇನ್ನೂ ಕೂಡ ಬೀದಿ ನಾಯಿ ಹಾವಳಿ ನಿಂತಿಲ್ಲ. ಮಕ್ಕಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ನಾಯಿ ಯತ್ನಿಸಿರೋದು. ಮುಳಬಾಗಿಲು ನಗರದಲ್ಲಿ ನಾಯಿಗಳ ಅಟ್ಟಹಾಸ. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಬೀದಿ ನಾಯಿಗಳ ಈ ಹಾವಳಿಗೆ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಒಂದು ವಾರದ ಹಿಂದೆಯಷ್ಟೇ 21 ಮಂದಿ ಕಚ್ಚಿತ್ತು ಬೀದಿ ನಾಯಿ. ಈಗ ಮತ್ತೆ 2 ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಬೀದಿ ನಾಯಿಗಳಿಗೆ ಒಂದಷ್ಟು ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅಥವಾ ಏನಾದ್ರೂ ಪ್ಲಾನ್ ಮಾಡಬೇಕು ಅಂತ ಈಗಾಗಲೇ ಸ್ಥಳೀಯರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಮುಳಬಾಗಿಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳ ಮೇಲೆ ಈ ನಾಯಿಗಳು ದಾಳಿ ಮಾಡಿರೋದು. ಏನಾಯ್ತಮ್ಮ? ಖಚಿತ ಏನಾಯ್ತಮ್ಮ? ಖಚಿತ ಏನಾಯ್ತಮ್ಮ? ಖಚಿತ ರಾಜ್ಯದ ಅನೇಕ ಕಡೆಗಳಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರ ಅಂತಂದ್ರೆ ಈ ನಾಯಿ ದಾಳಿ ಮಾಡ್ತಾ ಇರುವಂತ ವಿಚಾರ. ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ದಾಳಿಗಳಾಗ್ತಾ ಇದೆ. ಕೋಲಾರದಲ್ಲೂ ಅಂಥದ್ದೇ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದೆ. ಇನ್ನೂ ಕೂಡ ಬೀದಿ ನಾಯಿ ಹಾವಳಿ ನಿಂತಿಲ್ಲ. ಮಕ್ಕಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ನಾಯಿ ಯತ್ನಿಸಿರೋದು. ಮುಳಬಾಗಿಲು ನಗರದಲ್ಲಿ ನಾಯಿಗಳ ಅಟ್ಟಹಾಸ. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಬೀದಿ ನಾಯಿಗಳ ಈ ಹಾವಳಿಗೆ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಒಂದು ವಾರದ ಹಿಂದೆಯಷ್ಟೇ 21 ಮಂದಿ ಕಚ್ಚಿತ್ತು ಬೀದಿ ನಾಯಿ. ಈಗ ಮತ್ತೆ 2 ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಬೀದಿ ನಾಯಿಗಳಿಗೆ ಒಂದಷ್ಟು ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅಥವಾ ಏನಾದ್ರೂ ಪ್ಲಾನ್ ಮಾಡಬೇಕು ಅಂತ ಈಗಾಗಲೇ ಸ್ಥಳೀಯರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಮುಳಬಾಗಿಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳ ಮೇಲೆ ಈ ನಾಯಿಗಳು ದಾಳಿ ಮಾಡಿರೋದು. ಏನಾಯ್ತಮ್ಮ? ಖಚಿತ ಏನಾಯ್ತಮ್ಮ? ಖಚಿತ ಏನಾಯ್ತಮ್ಮ? ಖಚಿತ ರಾಜ್ಯದ ಅನೇಕ ಕಡೆಗಳಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರ ಅಂತಂದ್ರೆ ಈ ನಾಯಿ ದಾಳಿ ಮಾಡ್ತಾ ಇರುವಂತ ವಿಚಾರ. ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ದಾಳಿಗಳಾಗ್ತಾ ಇದೆ. ಕೋಲಾರದಲ್ಲೂ ಅಂಥದ್ದೇ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದೆ. ಇನ್ನೂ ಕೂಡ ಬೀದಿ ನಾಯಿ ಹಾವಳಿ ನಿಂತಿಲ್ಲ. ಮಕ್ಕಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ನಾಯಿ ಯತ್ನಿಸಿರೋದು. ಮುಳಬಾಗಿಲು ನಗರದಲ್ಲಿ ನಾಯಿಗಳ ಅಟ್ಟಹಾಸ. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಬೀದಿ ನಾಯಿಗಳ ಈ ಹಾವಳಿಗೆ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಒಂದು ವಾರದ ಹಿಂದೆಯಷ್ಟೇ 21 ಮಂದಿ ಕಚ್ಚಿತ್ತು ಬೀದಿ ನಾಯಿ. ಈಗ ಮತ್ತೆ 2 ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಬೀದಿ ನಾಯಿಗಳಿಗೆ ಒಂದಷ್ಟು ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅಥವಾ ಏನಾದ್ರೂ ಪ್ಲಾನ್ ಮಾಡಬೇಕು ಅಂತ ಈಗಾಗಲೇ ಸ್ಥಳೀಯರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಮುಳಬಾಗಿಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳ ಮೇಲೆ ಈ ನಾಯಿಗಳು ದಾಳಿ ಮಾಡಿರೋದು. ಏನಾಯ್ತಮ್ಮ? ಖಚಿತ ಏನಾಯ್ತಮ್ಮ?
ಅದು ಕಚ್ಚಕ್ ಬರ್ತೈತೆ ನಾವು ಹಿಂಗಿಂದ ಕಡಿಸಂತ ಖಚಿತ. ಕಚ್ಚಕ್ ಬರ್ತೈತೆ ಹೈ ಹೈ ಹೈ. ಏನಾಯ್ತಮ್ಮ? ಅದು ಕಚ್ಚಕ್ ಬರ್ತೈತೆ ನಾವು ಹಿಂಗಿಂದ ಕಡಿಸಂತ ಖಚಿತ. ಕಚ್ಚಕ್ ಬರ್ತೈತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರ ಅಂತಂದ್ರೆ ಈ ನಾಯಿ ದಾಳಿ ಮಾಡ್ತಾ ಇರುವಂತ ವಿಚಾರ. ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ದಾಳಿಗಳಾಗ್ತಾ ಇದೆ. ಕೋಲಾರದಲ್ಲೂ ಅಂಥದ್ದೇ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದೆ. ಇನ್ನೂ ಕೂಡ ಬೀದಿ ನಾಯಿ ಹಾವಳಿ ನಿಂತಿಲ್ಲ. ಮಕ್ಕಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ನಾಯಿ ಯತ್ನಿಸಿರೋದು. ಮುಳಬಾಗಿಲು ನಗರದಲ್ಲಿ ನಾಯಿಗಳ ಅಟ್ಟಹಾಸ. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಬೀದಿ ನಾಯಿಗಳ ಈ ಹಾವಳಿಗೆ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಒಂದು ವಾರದ ಹಿಂದೆಯಷ್ಟೇ 21 ಮಂದಿ ಕಚ್ಚಿತ್ತು ಬೀದಿ ನಾಯಿ. ಈಗ ಮತ್ತೆ 2 ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಬೀದಿ ನಾಯಿಗಳಿಗೆ ಒಂದಷ್ಟು ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅಥವಾ ಏನಾದ್ರೂ ಪ್ಲಾನ್ ಮಾಡಬೇಕು ಅಂತ ಈಗಾಗಲೇ ಸ್ಥಳೀಯರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಖಚಿತ. ಮುಳಬಾಗಿಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳ ಮೇಲೆ ಈ ನಾಯಿಗಳು ದಾಳಿ ಮಾಡಿರೋದು. ಏನಾಯ್ತಮ್ಮ? ಅದು ಕಚ್ಚಕ್ ಬರ್ತೈತೆ ನಾವು ಹಿಂಗಿಂದ ಕಡಿಸಂತ ಖಚಿತ. ಕಚ್ಚಕ್ ಬರ್ತೈತೆ ಹೈ ಹೈ ಹೈ. ಏನಾಯ್ತಮ್ಮ? ಅದು ಕಚ್ಚಕ್ ಬರ್ತೈತೆ ನಾವು ಹಿಂಗಿಂದ ಕಡಿಸಂತ ಖಚಿತ. ಕಚ್ಚಕ್ ಬರ್ತೈತೆ ಹೈ ಹೈ ಹೈ. ಏನಾಯ್ತಮ್ಮ? ಅದು ಕಚ್ಚಕ್ ಬರ್ತೈತೆ ನಾವು ಹಿಂಗಿಂದ ಕಡಿಸಂತ ಖಚಿತ. ಕಚ್ಚಕ್ ಬರ್ತೈತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರ ಅಂತಂದ್ರೆ ಈ ನಾಯಿ ದಾಳಿ ಮಾಡ್ತಾ ಇರುವಂತ ವಿಚಾರ. ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ದಾಳಿಗಳಾಗ್ತಾ ಇದೆ. ಕೋಲಾರದಲ್ಲೂ ಅಂಥದ್ದೇ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದೆ. ಇನ್ನೂ ಕೂಡ ಬೀದಿ ನಾಯಿ ಹಾವಳಿ ನಿಂತಿಲ್ಲ. ಮಕ್ಕಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ನಾಯಿ ಯತ್ನಿಸಿರೋದು. ಮುಳಬಾಗಿಲು ನಗರದಲ್ಲಿ ನಾಯಿಗಳ ಅಟ್ಟಹಾಸ. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಬೀದಿ ನಾಯಿಗಳ ಈ ಹಾವಳಿಗೆ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಒಂದು ವಾರದ ಹಿಂದೆಯಷ್ಟೇ 21 ಮಂದಿ ಕಚ್ಚಿತ್ತು ಬೀದಿ ನಾಯಿ. ಈಗ ಮತ್ತೆ 2 ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಬೀದಿ ನಾಯಿಗಳಿಗೆ ಒಂದಷ್ಟು ಕಡಿವಾಣ ಹಾಕಬೇಕು, ಕಂಟ್ರೋಲ್ಗೆ ತರಬೇಕು ಅಥವಾ ಏನಾದ್ರೂ ಪ್ಲಾನ್ ಮಾಡಬೇಕು ಅಂತ ಈಗಾಗಲೇ ಸ್ಥಳೀಯರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಖಚಿತ. ಮುಳಬಾಗಿಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳ ಮೇಲೆ ಈ ನಾಯಿಗಳು ದಾಳಿ ಮಾಡಿರೋದು. ಏನಾಯ್ತಮ್ಮ? ಅದು ಕಚ್ಚಕ್ ಬರ್ತೈತೆ ನಾವು ಹಿಂಗಿಂದ ಕಡಿಸಂತ ಖಚಿತ. ಕಚ್ಚಕ್ ಬರ್ತೈತೆ ಹೈ ಹೈ ಹೈ. ಏನಾಯ್ತಮ್ಮ? ಅದು ಕಚ್ಚಕ್ ಬರ್ತೈತೆ ನಾವು ಹಿಂಗಿಂದ ಕಡಿಸಂತ ಖಚಿತ. ಕಚ್ಚಕ್ ಬರ್ತೈತೆ ಹೈ ಹೈ ಹೈ. ಏನಾಯ್ತಮ್ಮ? ಅದು ಕಚ್ಚಕ್ ಬರ್ತೈತೆ ನಾವು ಹಿಂಗಿಂದ ಕಡಿಸಂತ ಖಚಿತ.